ಕೊಚ್ಚಿಯಿಂದ ಮುಂಬೈಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನದಲ್ಲಿ ಲ್ಯಾಂಡಿಂಗ್ ಸಂದರ್ಭದಲ್ಲಿ ದೋಷ ಕಾಣಿಸಿಕೊಂಡಿದೆ. ಮುಂಬೈ ವಿಮಾನ ನಿಲ್ದಾಣದಲ್ಲಿ ದುರಂತವೊಂದು ತಪ್ಪಿದೆ. ರನ್ವೇಯಿಂದ ಜಾರಿದೆ ಏರ್ ಇಂಡಿಯಾ ವಿಮಾನ. ಪರಿಣಾಮ ಮಳೆ ಇದ್ದಿದ್ರಿಂದ ಹೀಗಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರನ್ವೇನಲ್ಲಿ ಇಳಿಯುವಂತಹ ಸಂದರ್ಭದಲ್ಲಿ ವೀಲ್ ಸ್ಕಿಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊಚ್ಚಿಯಿಂದ ಮುಂಬೈಗೆ ಬರ್ತಾ ಇದ್ದಂತಹ A320 ವಿಮಾನ ಇದು. ವಿಮಾನ ಮತ್ತು ರನ್ವೇಗೆ ಸಣ್ಣ ಪುಟ್ಟ ಹಾನಿಯಾಗಿದೆ ಅನ್ನುವಂತಹ ವರದಿ ಸಿಗ್ತಾ ಇದೆ. ಮುಂಬೈನ ವಿಮಾನ ನಿಲ್ದಾಣದಲ್ಲಿ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ರನ್ವೇ ಜಾರಿ ಏರ್ ಇಂಡಿಯಾ ವಿಮಾನ. ಮಳೆಯ ಪರಿಣಾಮ ತೇವಗೊಂಡಿತ್ತು ರನ್ವೇ, ಹಾಗಾಗಿಯೇ ಈ ಅವಘಡ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರನ್ವೇನಲ್ಲಿ ಇಳಿಯುವಂತಹ ಸಂದರ್ಭದಲ್ಲಿ ವಿಮಾನದ ಗಾಲಿಗಳಿರುತ್ತಲ್ಲ, ಅದು ಸ್ಕಿಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಬೈನ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ, ವಿಮಾನ ಇಳಿಯುವಂತಹ ಸಂದರ್ಭದಲ್ಲಿ ಸ್ಕಿಡ್ ಆಗಿರುವಂಥದ್ದು. ಸದ್ಯಕ್ಕೆ ಈ ಸ್ಕಿಡ್ ಆಗಿದ್ದರಿಂದ ವಿಮಾನದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಒಳಗಿದ್ದಂತಹ ಪ್ಯಾಸೆಂಜರ್ಸ್ ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕೆಳಗಿಳಿಸುವಂತಹ ಕೆಲಸ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಮುಂಬೈನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ, ಹಾಗಾಗಿಯೇ ರನ್ವೇ ತೇವಗೊಂಡಿತ್ತು, ಈ ಸ್ಕಿಡ್ ಆಗಿತ್ತು ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಬಟ್ ಪ್ರಯಾಣಿಕರೆಲ್ಲರೂ ಸೇಫಾ? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ವಿಚಾರಕ್ಕೆ ಅಂತ? ಪ್ರೇಮ್, ನೋಡಿ, ಏರ್ ಇಂಡಿಯಾ ಮತ್ತೊಂದು ಅಪಾಯದಿಂದ ಪಾರಾಗಿರುವಂಥದ್ದು. ಅಹಮದಾಬಾದ್ನಲ್ಲಿ ಕ್ರ್ಯಾಶ್ ಆದ ಬಳಿಕ ಸಾಕಷ್ಟು ಸಮಸ್ಯೆಗಳು ಏರ್ ಇಂಡಿಯಾದಲ್ಲಿ ಕಂಡು ಬಂದಿತ್ತು. ಇಂಥದ್ದೇ ಒಂದು ಅಪಾಯದಿಂದ ಇವತ್ತು ಕೂಡ ಏರ್ ಇಂಡಿಯಾ ಪಾರಾಗಿರುವಂಥದ್ದು. ಕೊಚ್ಚಿಯಿಂದ ಮುಂಬೈಗೆ ತೆರಳುತ್ತಾ ಇದ್ದಂಥ ಏರ್ ಇಂಡಿಯಾ ವಿಮಾನ ಏನು ರನ್ವೇಯಲ್ಲಿ ಜಾರಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಕೊಚ್ಚಿಯಿಂದ ಮುಂಬೈನಲ್ಲಿ ಲ್ಯಾಂಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಿರಂತರವಾದಂಥ ಮಳೆಯಿಂದಾಗಿ ಆ ರನ್ವೇ ತೇವಗೊಂಡಿತ್ತು, ಸಿಕ್ಕಾಪಟ್ಟೆ ನೀರು ಕೂಡ ಹರಿತಾ ಇತ್ತು. ಈ ಸಂದರ್ಭದಲ್ಲಿ ಫ್ಲೈಟ್ ಬಂದು ಲ್ಯಾಂಡ್ ಆದಂಥ ಸಂದರ್ಭದಲ್ಲಿ ವಿಮಾನದ ಟೈರ್ಗಳು ಸ್ಕಿಡ್ ಆಗಿ ರನ್ವೇ ಪಕ್ಕದಲ್ಲಿರುವಂತಹ ಭೂಮಿಗೆ ವಿಮಾನ ಜರಿದು ಹೋಗಿತ್ತು. ಅದಾದ ಬಳಿಕ ಪೈಲಟ್ ಅದನ್ನು ಕಂಟ್ರೋಲ್ ಮಾಡಿ ಮತ್ತೆ ರನ್ವೇಗೆ ತರುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಲ್ಲಿಂದ ಯಶಸ್ವಿಯಾಗಿ ಅದು ಟರ್ಮಿನಲ್ ಹತ್ರ ಕೂಡ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಒಳಗಡೆ ವಿಮಾನದಲ್ಲಿದ್ದಂಥ ಜನರು ಆತಂಕಗೊಂಡಿದ್ರು, ಮತ್ತೆ ದೊಡ್ಡ ಪ್ರಮಾಣದ ಘರ್ಷಣೆ ಕೂಡ ಉಂಟಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 230ಕ್ಕಿಂತ ಹೆಚ್ಚು ಜನ ಪ್ರಯಾಣಿಕರು ಈ ಒಂದು ವಿಮಾನದಲ್ಲಿದ್ದರು. ಯಾರಿಗೂ ಕೂಡ ಅದೃಷ್ಟವಶಾತ್ ಏನೂ ಕೂಡ ಆಗಿಲ್ಲ. ಯಶಸ್ವಿಯಾಗಿ ವಿಮಾನ ಲ್ಯಾಂಡ್ ಆದ ಬಳಿಕ ಅದನ್ನ ಕೆಳಗಿಳಿಸಲಾಯಿತು. ಅದಾದ ಬಳಿಕ ಎಲ್ಲ ಪ್ರಯಾಣಿಕರನ್ನು ಕೂಡ ಕೆಳಗಿಳಿಸಲಾಯಿತು, ಮತ್ತೆ ಅವರ ಆರೋಗ್ಯವನ್ನು ಕೂಡ ಅಲ್ಲೇ ಏನು ಪರೀಕ್ಷೆಗಳು ಒಳಪಡಿಸಲಾಯಿತು. ಯಾರಿಗೂ ಕೂಡ ಏನು ಆಗಿಲ್ಲ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡ ಮೇಲೆ ಎಲ್ಲ ಪ್ರಯಾಣಿಕರಿಗೂ ಕೂಡ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತು. ಮುಖ್ಯವಾಗಿ ಇಲ್ಲಿ ಅತಿ ಹೆಚ್ಚು ಮಳೆ ಆಗಿರುವಂಥದ್ದೇ ಈ ಒಂದು ರನ್ವೇಯಿಂದ ಜಾರಲಿಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.